ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ವಿಜಯ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ವಿಜಯ್ ಅಂದರೆ ಟಿ ವಿಗೆ ಪಕ್ಷದ ಮುಖ್ಯಸ್ಥ ವಿಜಯ್ ಮೈತ್ರಿ ಪಕ್ಷಗಳ ಬೇಡಿಕೆಯನ್ನು ಈಡೇರಿಸ್ತಾರ ಅಥವಾ ತಾನು ಕೊಟ್ಟ ಭರವಸೆಯನ್ನು ಈಡೇರಿಸಲಿಕ್ಕಾಗದೆ ಜನರಿಗೆ ಬೇಸರ ಮಾಡ್ತಾರ? ಜೊತೆಗೆ ಪಳನಿಸ್ವಾಮಿಯವರು ಮಾಡಿದಂಥ ಪೋಸ್ಟ್ನ ಉದ್ದೇಶವಾದರೂ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮೇ 4ಕ್ಕೆ ತಮಿಳುನಾಡಿನ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬರುತ್ತೆ. ಇಡೀ ದೇಶವೇ ಒಂದು ಕಡೆ ತಮಿಳುನಾಡಿನತ್ತ ಒಂದು ಕೆಂಗಣ್ಣಿನಿಂದ ನೋಡುತ್ತೆ ಅಥವಾ ಕುತೂಹಲದಿಂದ ನೋಡುತ್ತೆ. ಯಾಕಂದರೆ ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಸಿನಿಮಾ ಸ್ಟಾರ್ ನಟ ತಾನು ಪಕ್ಷ ಕಟ್ಟಿದಂಥ ಕೇವಲ 2 ವರ್ಷದಲ್ಲಿ 16 ವರ್ಷಗಳ 20 ವರ್ಷಗಳ ಒಂದು ಅನುಭವ ಅಥವಾ ಅದಕ್ಕಿಂತ ಜಾಸ್ತಿ ದಶಕಗಳ ಅನುಭವ ಇರುವಂಥ 2 ದ್ರಾವಿಡ ಪಕ್ಷಗಳನ್ನ ಮಕ್ಕಾಡೆ ಮಲಗಿಸ್ಬಿಟ್ಟು ಜೊತೆಗೆ 108 ಸೀಟನ್ನು ಗೆಲ್ಲುವ ಮುಖಾಂತರ ತಮಿಳುನಾಡಿಗೆ ಒಬ್ಬ ಹೊಸ ಭರವಸೆಯ ನಾಯಕ ಹುಟ್ಟುಕೊಂಡಿದ್ರು ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದರೆ ವಿಜಯ್ ಗೆದ್ದಂಥ ಕೇವಲ 3-4 ದಿನದಲ್ಲಿ ಅವರ ಮೇಲಿದ್ದಂಥ ಒಂದು ಭರವಸೆ ಹುಸಿಯಾಗುವಂಥ ಲಕ್ಷಣ ಕಂಡು ಬಂತು. ಯಾಕಂದರೆ ಅವರು ತನ್ನ ಸ್ವಂತ ಬಲದಿಂದ ಬಂದಂಥ 108 MLAಗಳ ಪತ್ರವನ್ನು ಗವರ್ನರ್ ಆದಂಥ ಅರ್ಲೇಕರ್ ಅವರಿಗೆ ಕೊಟ್ಟಿದ್ರೆ, ಅರ್ಲೇಕರ್ ಅವರು ಯಾವತ್ತೂ ಇವರಿಗೆ ಅಧಿಕಾರಕ್ಕೆ ಕರೆದಿರೋರು. ಆದರೆ ವಿಜಯ್ ತನ್ನ ಜೊತೆ ಕಾಂಗ್ರೆಸ್ನ 5 MLAಗಳ ಬೆಂಬಲ ಪತ್ರದೊಂದಿಗೆ ಕೊಟ್ಟಾಗ ಅಲ್ಲಿ ಸಂಶಯ ಬರುತ್ತೆ. ಮಿಕ್ಕ MLAಗಳನ್ನು ಎಲ್ಲಿಂದ ತರ್ತೀರಿ ಎನ್ನುವಂಥ ಮಾತಾಡಿಕೊಂಡು 3 ಸಲ ವಿಜಯ್ ಅವರು ಗವರ್ನರನ್ನು ಮೀಟ್ ಆದರೂ ಕೂಡ ಅವರಿಗೆ ಈ ಬಹುಮತದ ನಂಬರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಒಂದು ಕಡೆ. ಜೊತೆಗೆ CPI ಮತ್ತು CPM ಪಕ್ಷಗಳು ಅಧಿಕೃತವಾಗಿ ತಮ್ಮ ಒಂದು ಬೆಂಬಲ ಪತ್ರವನ್ನು ಕೊಡೋದ್ರ ಜೊತೆಗೆ ಅಥವಾ ಕಾಂಗ್ರೆಸ್ ಕೊಡೋದ್ರ ಜೊತೆಗೆ ಇದೀಗ 116ಕ್ಕೆ ಬಂದು ನಿಂತಿದೆ. ಇನ್ನೂ 2 ಅಭ್ಯರ್ಥಿಗಳು ಬೇಕು. VCK ಜೊತೆ ಮಾತುಕತೆ ಆಡ್ತಿದ್ರೆ ಆ VCKಯ ಒಂದು ಪಕ್ಷದ ಸಂಸ್ಥಾಪಕರು ಕೊಟ್ಟಂಥ ಬೇಡಿಕೆ ಇದೆಯಲ್ಲ, ಆ ಬೇಡಿಕೆಯನ್ನು ಈಡೇರಿಸಲಿಕ್ಕಾಗತ್ತಾ? ಎಸ್ ಆಫ್ ಕೋರ್ಸ್ ನೋ. ಯಾಕಂದರೆ ಅವರು 4 ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು DCM ಪಟ್ಟ ಬೇಕು, ಒಂದು ಸಚಿವ ಸ್ಥಾನ ಬೇಕು, ಮತ್ತೊಂದು ಈ SC ಕಾನೂನಿನಲ್ಲಿ ಸ್ವಲ್ಪ ಸುಧಾರಣೆಯಾಗಿ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು, ಜೊತೆಗೆ MP ಸೀಟನ್ನು ಕೊಡಬೇಕು, ಜೊತೆಗೆ ವಿಜಯ್ ಅವರು ತೆರವು ಮಾಡಲಿರುವಂಥ ಒಂದು MLA ಕ್ಷೇತ್ರ ಕೂಡ ತಮ್ಮದೇ ಕ್ಯಾಂಡಿಡೇಟ್ ಹಾಕೊಂಡು ನಮ್ಮ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ವಿಚಿತ್ರವಾದಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ಮಾತುಕತೆ ಹಂತದಲ್ಲಿದೆ. ಒಂದು ಮಟ್ಟಿಗೆ ಮಾತುಕತೆ ಫೈನಲ್ ಆಗಿದೆ. ಕೆಲವೊಂದು ಬೇಡಿಕೆಗೆ ಒಪ್ತಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಈಗ ವಿಜಯ್ ಅವರು ನಾಳೆ ಅಥವಾ ನಾಡಿದ್ದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಇದರ ಒಟ್ಟಿಗೆ ಇದೀಗ ಈ ಅಧಿಕಾರವನ್ನು ಪಡೆಯಲೇಬೇಕೆನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿದ್ದಂಥ ವಿಜಯ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ತಾನೇ ಸಿಕ್ಕಿದ್ದು. ಅಂದರೆ ಅದು ಪಳನಿಸ್ವಾಮಿಯವರು ಇದೀಗ ಮಾಡಿದಂಥ ಪೋಸ್ಟ್. ಅವರು ಪೋಸ್ಟ್ನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. 17 ಅಂದರೆ ತಮಿಳುನಾಡಿನ ವಿಧಾನಸಭೆ ಎಲೆಕ್ಷನ್ ಮುಗಿದಿದೆ, ಫಲಿತಾಂಶ ಬಂದಿದೆ, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಗೌರ್ಮೆಂಟ್ ಫಾರ್ಮ್ ಮಾಡುವಂಥ ಒಂದು ಪಕ್ಷಕ್ಕೆ ಒಳ್ಳೆಯದಾಗಲಿ, ಶುಭಾಶಯ ಆಗಲಿ ಅನ್ನುವಂಥ ಪೋಸ್ಟನ್ನು ಹಾಕಿದ್ದಾರೆ. ಅದರ ಅರ್ಥ ವಿಜಯ್ ಅವರಿಗೆ ಸಪೋರ್ಟ್ ಆಗಲಿ ಅಥವಾ ವಿಜಯ್ ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತಿನ ಮೂಲಕ ಅವರು ಪೋಸ್ಟ್ ಮಾಡಿದ್ದಾರೆ, ಅಥವಾ ತಾನು DMK ಮತ್ತು VCK ಪಕ್ಷಗಳು ಸೇರಿ ಒಂದು ಸರ್ಕಾರ ರಚನೆ ಮಾಡ್ತೇವೆ ಅನ್ನುವಂಥ ಪೋಸ್ಟ್. ಅದು ಅರ್ಥ ಆಗಲ್ಲ. ಆದರೆ ಮೇಲ್ನೋಟಕ್ಕೆ ಕಂಡು ಬರುವಂಥ ವಿಚಾರದಲ್ಲಿ ಯಾರು ಗೌರ್ಮೆಂಟ್ ಮಾಡ್ತಾರೆ ಅವರಿಗೆ ನನ್ನ ಕಡೆಯಿಂದ ಶುಭಾಶಯ ಅನ್ನುವಂಥ ಪೋಸ್ಟನ್ನು ಇದೀಗ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಕಡೆ ಫೈನಲ್ ಆಗಿದೆ. ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು 4 ಗಂಟೆಗೆ VCK ಪಕ್ಷದ ಒಂದು ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟ್ನಲ್ಲಿ ತಮ್ಮ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡುವಂಥ ಮತ್ತು ಅಧಿಕೃತ ಬೆಂಬಲ ಪತ್ರವನ್ನು ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಇಲ್ಲಿ 2 ದೊಡ್ಡದಂಥ ಸಂಕಷ್ಟ ಅಂದರೆ, ಒಂದು ವಿಜಯ್ ಅವರು ಮಿತ್ರ ಪಕ್ಷಗಳ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕಾಗತ್ತಾ? ಅದನ್ನು ಫಸ್ಟ್ ನೋಡೋಣ. ಆಮೇಲೆ ಅವರು ಕೊಟ್ಟ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋಣ. ನೋಡಿ, ಈ CPI ಆಗಿರ್ಬೋದು, CPM ಆಗಿರ್ಬೋದು ಅಥವಾ VCK ಆಗಿರ್ಬೋದು, ಇವ್ಯಾವೂ ಕೂಡ ಸ್ವತಂತ್ರ ಪಕ್ಷ ಆದರೂ ಕೂಡ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡು DMK ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರ ಅಥವಾ MLAಗಳನ್ನ ಗೆದ್ದಂಥವ್ರು. ಜೊತೆಗೆ DMK ಆ ಕ್ಷೇತ್ರಗಳಲ್ಲಿ ಈ ವ್ಯಕ್ತಿಗಳಿಗೆ, ಈ ಪಕ್ಷಕ್ಕೆ ಕೊಟ್ಟ ಒಂದು ಕ್ಷೇತ್ರಗಳಿಗೆ ತಾನು ಸ್ಪರ್ಧೆ ಮಾಡಿರಲಿಲ್ಲ. ಇದು ಗಮನಿಸಲೇಬೇಕಾದ ವಿಚಾರ. ನೋಡಿ, CPI ಅವರು 2 MLAಗಳನ್ನು ಗೆದ್ದಿದ್ದಾರೆ ಮತ್ತು ಅವರಿಗೆ ಅಲಯನ್ಸಲ್ಲಿ 5 MLA ಕ್ಷೇತ್ರ ಸಿಕ್ಕಿತ್ತು. CPI 5 MLA ಕ್ಷೇತ್ರಗಳಲ್ಲಿ 2 ಗೆದ್ದಿತ್ತು. CPM 5 MLAಗಳ ಕ್ಷೇತ್ರದಲ್ಲಿ 2 ಗೆದ್ದಿತ್ತು. ಜೊತೆಗೆ ಕಾಂಗ್ರೆಸ್ 28 MLA ಕ್ಷೇತ್ರವನ್ನು ಪಡ್ಕೊಂಡು 5 ಗೆದ್ದಿತ್ತು. ಜೊತೆಗೆ IUML ಅಂದರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇದೆ, ಅದು 2 ಸ್ಥಾನವನ್ನು ಪಡ್ಕೊಂಡಿತ್ತು ಮತ್ತು ತಾನು ಪಡ್ಕೊಂಡಂಥ 2 ಸ್ಥಾನದಲ್ಲೂ ಕೂಡ ಗೆದ್ದು ಬೀಗಿತ್ತು. ಇದರ ಅರ್ಥ ಇವ್ರು ಯಾರು ಕೂಡ ಸ್ವಂತ ಬಲದಿಂದ ತಾನು ಏಕಾಂಗಿಯಾಗಿ ನಿಂತು ಹೋರಾಟ ನಡೆಸಿ
ಗೆದ್ದಂಥವರಲ್ಲ. ದೇ ಆರ್ ಆಲ್ ಫ್ರಮ್ ಪ್ರೋಗ್ರೆಸಿವ್ ಅಲಯನ್ಸ್, ಅಂದರೆ DMK ಜೊತೆ ಅಲಯನ್ಸಲ್ಲಿ ಇದ್ದಂಥವ್ರು ಮತ್ತು ಈ ಎಲ್ಲ ಹೆಲ್ಪಿಂದ ಗೆದ್ದು ಬಂದಂಥವ್ರು. ಹಾಗಾಗಿ ಅವರ ಒಂದು ಕೃಪಾ ಕಟಾಕ್ಷ ಈ ಪಕ್ಷದ ಮೇಲೆ ಇರುತ್ತೆ. DMK ಏನು ಹೇಳ್ತಲ್ಲ ಹಾಗೆ ಈ ಎಲ್ಲ ವ್ಯಕ್ತಿಗಳು ಕೇಳ್ತಾರೆ. ಹೀಗಾಗಿ ಒಂದು ವೇಳೆ 118 MLAಗಳನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಾಗ ಈ ವ್ಯಕ್ತಿಗಳು ಕೇಳುವಂಥ, ಇಲ್ಲ ನಮ್ಮದು ಸ್ವಲ್ಪ ಬೇಡಿಕೆ ಇದೆ, ನಮ್ಮದು ಸ್ವಲ್ಪ ಪ್ರಣಾಳಿಕೆ ಇದೆ, ನೀವು ನಿಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಮಾಡಿಕೊಂಡು ನೀವು ನಿಮ್ಮದೇ ಒಂದು ಮ್ಯಾನಿಫೆಸ್ಟೋ ಮುಖಾಂತರ ನೀವು ಆಡಳಿತ ಮಾಡಿದ್ರೆ ಅದು ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಪದೇ ಪದೇ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇದೆ. ಇಲ್ಲಿ 118ರಲ್ಲಿ ಒಬ್ಬ ವ್ಯಕ್ತಿ ಕೈ ಕೊಟ್ಟರೂ ಕೂಡ, ಅಥವಾ ಒಂದು ಪಕ್ಷ ಕೈ ಕೊಟ್ಟು ಹಿಂಸರಿದ್ರೂ ಕೂಡ ಪಕ್ಷ ಮತ್ತೆ ಮೈನಾರಿಟಿಗೆ ಸೇರುತ್ತೆ ಅಥವಾ ಬಹುಮತ ಕಳ್ಕೊಳ್ಬೇಕಾಗತ್ತೆ, ಮತ್ತೆ ಫ್ಲೋರ್ ಆಫ್ ದ ಹೌಸಲ್ಲಿ ಟೆಸ್ಟ್ ಆಗುತ್ತೆ, ಆಗ ಬೀಳುವಂಥ ಸಾಧ್ಯತೆ ಇದೆ. ಅಥವಾ ರಾಜ್ಯಪಾಲರಿಗೆ ತನ್ನ ಪತ್ರವನ್ನು ಕೊಟ್ಟ ಪತ್ರವನ್ನು ವಾಪಸ್ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಒಂದು ಕಡೆ DCM ಪಟ್ಟ ಕೇಳ್ತಿದ್ದಾರೆ, ಮತ್ತೊಂದು ಕಡೆ ಕ್ಯಾಬಿನೆಟ್ ಕೇಳ್ತಿದ್ದಾರೆ, ಒಂದು ಕಡೆ ಕಾಂಗ್ರೆಸ್ನವರು 3 ಸಚಿವ ಸ್ಥಾನ ಕೇಳ್ತಿದ್ದಾರೆ, ಜೊತೆಗೆ CPI ಮತ್ತು VCK ಅವರು ಅವರಿಗೂ ಕೂಡ CPI ಮತ್ತು CPMನವರು ಕೂಡ ಒಂದೊಂದು ಸಚಿವ ಸ್ಥಾನವಾದರೂ ಕೊಡಬೇಕಾಗತ್ತೆ. ಜೊತೆಗೆ ಈ ಎಲ್ಲ ಪಕ್ಷಗಳು, ನೀವು CPI ಆಗಿರ್ಬೋದು, CPM ಆಗಿರ್ಬೋದು, VCK ಪಕ್ಷ ಆಗಿರ್ಬೋದು, ಈ ಎಲ್ಲ ಪಕ್ಷಗಳು ಕೂಡ DMK ಜೊತೆ ಅಲಯನ್ಸ್ ಆಗಿದ್ದವರು ಮತ್ತು ಸೀಟಿನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಗೆದ್ದಂಥವರು. ಹಾಗಾಗಿ ನೇರವಾಗಿ DMKಯ ಒತ್ತಡ, DMKಯ ಒಂದು ಸಲಹೆ ಸೂಚನೆ ಈ ಪಕ್ಷದ ಮೇಲೆ ಇರುತ್ತೆ ಮತ್ತು ಒತ್ತಡ ಕೂಡ ಇರುತ್ತೆ. ಹಾಗಾಗಿ ನೀವು ಎಲ್ಲೂ ಕೂಡ ವಿಜಯ್ ಅವರು ಮೈ ಮರೆಯುವ ಹಾಗಿಲ್ಲ ಮತ್ತು ಅವರ ಒಂದೊಂದೇ ಬೇಡಿಕೆಯನ್ನು ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ನಿಮಗೆ ಕಾಂಗ್ರೆಸ್ ಓಕೆ ಅನ್ಬೋದು, ಒಂದು 6 ತಿಂಗಳು 7 ತಿಂಗಳು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು, ಅಥವಾ ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ದಂಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ಬೋದು. ಆದರೆ CPI ಅವ್ರಿಗೆ ಬಿಟ್ಟರು ಅಷ್ಟೇ, ಬಿಡದಿದ್ರು ಅಷ್ಟೇ, ಬಂದರೆ ಒಂದು ಸಚಿವ ಸ್ಥಾನ ಬರುತ್ತೆ, ಇಲ್ಲಿ ಬರಲಿಲ್ಲ ಅಂದರೆ ನಾವು DMK ಜೊತೆ ಆಲ್ರೆಡಿ ಮೈತ್ರಿ ಇದ್ದೇವೆ, ಹೋಗ್ತೀವಿ ಅಂತ ಹೇಳ್ತಾರೆ. CPM ಕೂಡ ಅಷ್ಟೇ, ನಮಗೊಂದು ಸಚಿವ ಸ್ಥಾನ ಕೊಡ್ತೀರಾ, ಓಕೆ ಕೊಡಿ, ಇಲ್ಲ ಅಂದರೆ ನಾವು ಮತ್ತೆ ವಾಪಸ್ ಹೋಗ್ತೇವೆ, ಅಥವಾ ನಮ್ಮ ಬೇಡಿಕೆ ಹೀಗಿದೆ, ನಮಗೊಂದು ಸ್ವಲ್ಪ ಅನುದಾನ ಬೇಕು, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ನಮ್ಮ ವ್ಯಕ್ತಿಗಳ ಟ್ರಾನ್ಸ್ಫರ್ ಆಗಬೇಕು, ನಮ್ಮ ಅಧಿಕಾರಿಯನ್ನು ಪ್ರಮೋಟ್ ಮಾಡಬೇಕು, ಇವೆಲ್ಲ ಬೇಡಿಕೆ ಇರುತ್ತೆ. ಆ ಬೇಡಿಕೆಯಲ್ಲಿ ಒಂದೇ ಒಂದು ಬೇಡಿಕೆ ಇಲ್ಲ ಅಂದರೂ ಕೂಡ ಅವರು ಬೆಂಬಲವನ್ನು ಹಿಂಪಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವ್ರು ಯಾರು ಕೂಡ ಇಂಡಿಪೆಂಡೆಂಟ್ ಅಲ್ಲ, ಅವರೆಲ್ಲರೂ ಕೂಡ ಡಿಪೆಂಡೆಂಟ್ ಆನ್ DMKಯ ಒಂದು ಮಾತುಕತೆ. 6 ತಿಂಗಳು ಹೇಗೋ ಒಂದು ಗೌರ್ಮೆಂಟ್ ಮಾಡ್ಬೋದು, 6 ತಿಂಗಳ ನಂತರ ಎಲ್ಲವೂ ಕೂಡ ಬದಲಾವಣೆಯಾಗುತ್ತೆ. ಈ ನಿಟ್ಟಿನಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಒಂದೊಂದೇ ಬರೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಂದು ಕಡೆ ಕಾಂಗ್ರೆಸ್ಗೆ 3 ಸಚಿವ ಸ್ಥಾನವನ್ನು ಕೊಟ್ಕೊಂಡು VCK ಅವರಿಗೆ ಒಂದು DCM ಕೊಟ್ಬಿಟ್ರೆ ಅದು ಕೂಡ ಕಾಂಗ್ರೆಸ್ನಿಗೆ ಬೇಸರ ಆಗುತ್ತೆ. ಎಲ್ಲವೂ ಕೂಡ ಇದೀಗ ಅತಂತ್ರ ಸ್ಥಿತಿ ಅನ್ನುವಂಥದ್ದೇ. VCK ಪಕ್ಷಕ್ಕೆ ವಿಜಯ್ ಅವರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನು ಕೊಡಲಿಕ್ಕೆ ಒಪ್ಪಿದ್ದಾರೆ. ಆದರೆ ಅದನ್ನು ಬೇಡ ಅಂತ ಇರುವಂಥ VCK ಒಂದು DCM ಕೊಡಬೇಕು, ಒಂದು ನಗರಾಭಿವೃದ್ಧಿ ಸಚಿವನ ಅಥವಾ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋ ಕೊಡಬೇಕನ್ನುವಂಥ ಒಂದು ಹಂತಕ್ಕೆ ಬೇಡಿಕೆ ನೀಡಿದೆ. ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಅದಕ್ಕಾಗಿ ಕೂಡ VCK ಪಕ್ಷದವರು ಇಲ್ಲಿ ತನಕ ಕಾದು ಕುಳಿತಿದ್ರು ಮತ್ತು ವನ್ನಿ ಅರಸು ಅವರು ಇವತ್ತು ಮಾಡಿದಂಥ ಪೋಸ್ಟ್ನಲ್ಲೂ ಕೂಡ ಹೇಳ್ತಾ ಇದ್ರು, ನಾವು ಈ ಒಂದು ಆಟದಲ್ಲಿ ಸೆಂಟ್ರಲ್ ಇದ್ದೇವೆ, ನಮ್ಮ ಹೆಲ್ಪ್ ಇಲ್ಲದೆ ಆಡಳಿತ ಮಾಡಲಿಕ್ಕಾಗಲ್ಲ ಅನ್ನೋಂಥ ಪೋಸ್ಟ್ ಕೂಡ ಒಂದು ಅಚ್ಚರಿಗೆ ಕಾರಣವಾಗಿತ್ತು. ಇದು ಒಂದು ಕಡೆ ಮೈತ್ರಿ ಪಕ್ಷದ ಹೋರಾಟ. ಇನ್ನು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಹೋದರೆ ಅದು ಇಡೀ ತಮಿಳುನಾಡನ್ನೇ ಮಾರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಲೆವೆಲಿಗಿದೆ. ನೀವು ಒಂದು ಅಂದರೆ ನವಜಾತ ಶಿಶುವಿಗೆ ಒಂದು ಉಂಗುರ ಕೊಡ್ತೆ ಅಂತ ಹೇಳಿದರೆ ಓಕೆ, ಅದ್ರ ಹಣವೇ ಎಷ್ಟಾಗುತ್ತೆ, ಎಷ್ಟು ಕೋಟಿ ಆಗುತ್ತೆ, ಜೊತೆಗೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗುವಿನ ಮದುವೆ ಆದರೆ ಅದಕ್ಕೆ ಒಂದು 8 ಗ್ರಾಮಿನ ಗೋಲ್ಡ್ ಮತ್ತು ಸೀರೆ ಕೊಡ್ತೆ ಅಂತ ಹೇಳಿದ್ರೆ ಅದು ಒಂದು ಕಾಲದಿಂದ 1.5 ಲಕ್ಷ ರೂಪಾಯಿ ಆಗುತ್ತೆ. ಅನ್ನಭಾಗ್ಯ ಇರ್ಬೋದು, ಬಸ್ ಇರ್ಬೋದು, ಫ್ರೀ ಇರ್ಬೋದು, 200 ಯೂನಿಟ್ ಕರೆಂಟ್ ಫ್ರೀ ಇರ್ಬೋದು, ಜೊತೆಗೆ ವರ್ಷಕ್ಕೆ 6 ಸಿಲಿಂಡರ್ ಆಗಿರ್ಬೋದು, ಇವೆಲ್ಲವೂ ಕೂಡ ವಿಜಯ್ ಅವರಿಗೆ ಹೇಗೆ ಹೊಂದಾಣಿಕೆ ಮಾಡ್ತಾರೆ ಮತ್ತು 25 ಲಕ್ಷದ ಒಂದು ಆರೋಗ್ಯ ವಿಮೆ, ಅಂದರೆ ಅದನ್ನು ಹೇಳ್ತೇ ಹೋದರೆ ಇಡೀ ಅರ್ಧ ತಮಿಳುನಾಡನ್ನೇ ಮಾರಬೇಕಾಗುತ್ತೆ ಬೇರೆಯವರಿಗೆ. ಈಗಾಗಲೇ 1 ಲಕ್ಷ ಕೋಟಿಯಷ್ಟು ಸಾಲ ಇದೆ, 4,39,000 ಕೋಟಿಯಷ್ಟು ಬಜೆಟ್ ಗಾತ್ರ ಇದೆ, ರೆವಿನ್ಯೂ ಜನರೇಟ್ ಆಗೋದು 3,30,000 ಕೋಟಿ, 3,30,000 ಕೋಟಿಯಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ. ಆಲ್ರೆಡಿ ಡಿಫಿಷಿಯನ್ಸಿ 1 ಲಕ್ಷ ಕೋಟಿ ಇದೆ, ಅದರ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಎಲ್ಲವೂ ಕೂಡ ಗೊತ್ತಿರುವಾಗ ಇನ್ನೇನಾದರೂ ಈ ಗ್ಯಾರಂಟಿ ಕೈ ಹಾಕಿಬಿಟ್ರೆ ಇಡೀ ಅರ್ಧ ತಮಿಳುನಾಡನ್ನು ಬೇರೆಯವರಿಗೆ ಮಾರಬೇಕಾಗತ್ತೆ, ಅದಂತೂ ಸತ್ಯ. ಆದರೆ ವಿಜಯ್ ಅವರು ಇವೆಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ, ಎಲ್ಲದೂ ಕೂಡ ಕಾಲ ಕೂಡ ಬರಬೇಕಾಗತ್ತೆ. ಓಕೆ, 1-2 ಮ್ಯಾನಿಫೆಸ್ಟೋವನ್ನು ಅದನ್ನು ಜಾರಿಗೆ ತರ್ಬೋದು, ಆದರೆ ಕೊಟ್ಟಂಥ 10ರಿಂದ 12 ಪ್ರಣಾಳಿಕೆಯನ್ನು ಭರವಸೆಗಳನ್ನ ಈಡೇರಿಸಬೇಕಂದು, ಜೊತೆಗೆ ಈ ಮೈತ್ರಿ ಪಕ್ಷಗಳ ಕಟ್ಕೊಂಡು ಹೋರಾಟ ಮಾಡಬೇಕಂದ್ರೆ ನಿಜಕ್ಕೂ ವಿಜಯ್ ಅವರಿಗೆ ಇದೊಂದು ದೊಡ್ಡ ಸವಾಲಿನ ಸಂಗತಿಯಾಗಿದೆ. ನೋಡಬೇಕು ಇವತ್ತು ಸಂಜೆ 4 ಗಂಟೆ ಒಳಗೆ ಏನಾಗುತ್ತೆ. 4 ಗಂಟೆ ನಂತರ ಬೆಂಬಲ ಪತ್ರ ಸಿಕ್ಕ ನಂತರ ಮತ್ತೆ ಗವರ್ನರ್ ಅವರನ್ನು ಮೀಟ್ ಆಗುವಂಥ ಸಾಧ್ಯತೆ ಇದೆ. ಗವರ್ನರ್ ಅವರು ಮತ್ತೆ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಮತ್ತು ಯಾವಾಗ ಅವರಿಗೆ ಟೈಮನ್ನು ನಿಗದಿಪಡಿಸ್ತಾರೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಒಂದು ಕಡೆ ಭರವಸೆಯನ್ನು ಈಡೇರಿಸಲಿಕ್ಕಾಗತ್ತಾ, ಮತ್ತೊಂದು ಕಡೆ ಈ ಮೈತ್ರಿ ಪಕ್ಷಗಳ ಕಾಟವನ್ನು ತಡ್ಕೊಳ್ಳಿಕ್ಕಾಗತ್ತಾ, ಎಲ್ಲವೂ ಕೂಡ ಸದ್ಯಕ್ಕೆ ಉತ್ತರ ಸಿಗದಿದ್ರೂ ಕೂಡ ಮುಂದಿನ 6 ತಿಂಗಳ ಅವಧಿಯಲ್ಲಿ ಎಲ್ಲವೂ ಕೂಡ ಬಯಲಾಗತ್ತೆ.
ಇದು ವಿಜಯ್ ಅವರ ಸಾಮರ್ಥ್ಯದ ಮೇಲೆ ನಿಂತಿದೆಯನ್ನು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.